ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇವತ್ತು ಸಂಜೆ ಮಳೆ ತುಂಬಾ ಬರಲಿಕ್ಕೆ ಶುರುವಾಯಿತು. ಸೊ ಮಳೆ ಜೋರಾಗಿ ಬರ್ತಾಯಿದೆ ಅಂಥೇಳಿ ಹಾಗೆ ಗಾಡಿನ ಸೈಡಿಗೆ ಪಾರ್ಕ್ ಮಾಡಿ ಮಳೆ ನಿಂತ ಮೇಲೆ ನಾನು ನನ್ನ ಮಗಳನ್ನ ಪಿಕ್ ಮಾಡಿದೆ. ಸೊ ನಮ್ಮ ಏರಿಯಾದಲ್ಲಿ ಒಂದು ದೊಡ್ಡ ಗಣೇಶನ ಇಟ್ಟಿದ್ದಾರೆ ಅಂಥೇಳಿ ನನ್ನ ಮಗಳು ಹೋಗಲೇಬೇಕು ಅಂಥೇಳಿ ಹಠ ಮಾಡಿದ್ಲು. ಸೊ ಹಾಗಾಗಿ ನಾವಿಬ್ಬರು ಹೋಗಿ ಗಣೇಶನ ನೋಡ್ಕೊಂಬಂದ್ವಿ. ಗಣೇಶ ಅಂತೂ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇದ್ದರೆ ಅಲ್ಲೇ ಇರಬೇಕು ಅಂತ ಅನ್ನಿಸ್ತಾಯಿತ್ತು. ಆದರೆ ಮಳೆ ಕೂಡ ಬರ್ತಿರೋದ್ರಿಂದ ಅಲ್ಲಿ ಇರಲಿಕ್ಕಾಗಲಿಲ್ಲ. ಸೊ ಹಾಗಾಗಿ ಅಲ್ಲಿ ಎಲ್ಲ ಜಾತ್ರೆ ಥರ ಸೆಟ್ ಮಾಡಿದರು. ನಮಗಂತೂ ಊರಿಗೆ ಯಾವುದೋ ಒಂದು ಜಾತ್ರೆಗೆ ಹೋಗ್ತಾ ಇದ್ದೀವಿ ಅನ್ನೋ ಥರನೇ ಫೀಲ್ ಆಯಿತು. ಸೊ ನನ್ನ ಮಗಳು ಏನು ಬೇಕು ಅಂತೇಳಿ ನಾನೆಲ್ಲ ಕೇಳ್ತಾಯಿದ್ದೆ. ಇನ್ನು 2 ಡೇಸ್ ಇರೋದ್ರಿಂದ ಸ್ವಲ್ಪ ಅಂಗಡಿಗಳೆಲ್ಲ ಸ್ವಲ್ಪ ಕಡಿಮೆನೇ ಇತ್ತು. ಸೊ ಹಾಗಾಗಿ ನಾಳೆ ಬಂದು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನನ್ನೊಳಗೆ ಹೇಳಿ ರಿಕ್ವೆಸ್ಟ್ ಮಾಡಿ ಕರ್ಕೊಂಬಂದೆ. ಗಣೇಶ ಅಂತಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ? ದೊಡ್ಡವರಿಂದ ಹಿಡಿದು ಚಿಕ್ಕವ್ರವರೆಗೂ ಗಣೇಶ ಅಂತಂದರೆ ಇಷ್ಟ. ಗಣೇಶನ ಬಿಡುವಾಗಂತೂ ಇವಾಗಲೂ ಬೇಜಾರಾಗುತ್ತೆ, ಅಳು ಬರುತ್ತೆ, ಯಾರೋ ಮನೆಯಿಂದ ಹೋಗ್ತಿದ್ದಾರೆ ಅನ್ನೋ ಫೀಲ್ ಆಗುತ್ತೆ. ಸೊ ಹಾಗೆ ಬರ್ತಾ ಆಲ್ರೆಡಿ ಟೈಮ್ ಬಂದು 8 o'clock ಆಗಿತ್ತು ಅನಿಸುತ್ತೆ. ಸೊ ಸ್ವಲ್ಪ ಲೇಟಾಗಿತ್ತು ಅಂತ ಹೇಳ್ಬಿಟ್ಟು ಹಾಗೆ ಬರ್ತಾ ನಾನು ಗೋಬಿನ ತೊಗೊಬಂದೆ. ಯೂಶ್ವಲಿ ನಾನು ಗೋಬಿನ ಯಾರಿಗೂ ಪ್ರಿಫರ್ ಮಾಡೋದಿಲ್ಲ, ಬಟ್ ಯಾವಾಗಲೂ 2 months ಇಲ್ಲ 3 monthsಗೆ ಒಂದು ಸರಿ ಅನ್ನೋ ಥರ ನನ್ನ ಮನೆಯಲ್ಲಿ ತೊಗೊಂಬರ್ತೀನಿ. ಇಲ್ಲ ಅಂತಲೇ ಮೋಸ್ಟ್ ಆಫ್ ದ ಟೈಮ್ ಮನೆಯಲ್ಲೇ ನಾನು ಏನೇ ಇದ್ರೂ ಅಡುಗೆಗಳನ್ನ ಮಾಡ್ಕೊಳ್ಳೋದು. ಔಟ್ಸೈಡ್ ಫುಡ್ ಆಲ್ಮೋಸ್ಟ್ ಕಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ಹೊಟ್ಟೆ ಬೇರೆ ಹಸಿವಾಗ್ತಾಯಿತ್ತು, ಚಳಿ ಬೇರೆ ಇತ್ತು ಅಂಥೇಳಿ ಹಾಗೆ ಒಂದು ಗೋಬಿ ತೊಗೊಬಂದೆ. ಇವತ್ತು ಒಂದು ಪಾರ್ಸೆಲ್ ಇತ್ತು ಅನ್ಬಾಕ್ಸಿಂಗ್, ಎಲ್ರಿಗೂ ಕೂಡ ಯೂಸ್ ಆಗ್ಬೋದು ಅಂಥೇಳಿ ಇದನ್ನ ನಾನು ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ಕಿಚನ್ಗಾಗಿರ್ಬೋದು, ಇಲ್ಲ ಸ್ಟೇಷನರೀಸ್, ಇಲ್ಲ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಕೂಡ ಯೂಸ್ ಆಗುತ್ತೆ ಅಂಥೇಳಿ ನಾನು ಇವತ್ತು ಇದನ್ನ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಕೂಡ ಯೂಸ್ ಆಗ್ಬೋದು. ನೋಡಿ ಕಮೆಂಟ್ ಮಾಡಿ, ನಿಮಗೆ ಲಿಂಕ್ ಬೇಕಾಗಿದ್ದರೆ ನಾನು ಲಿಂಕ್ನ ಕಳಿಸ್ಕೊಡ್ತೀನಿ. ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ಈ ಪ್ರಾಡಕ್ಟ್ ನನಗೆ ಸಿಕ್ತು. ನಾನು ಯೂಶ್ವಲಿ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಈ ರೀತಿ ಎಲ್ಲ ಮಾಡೋದ್ರಿಂದ ಕೆಲವೊಂದು ಪ್ರಾಡಕ್ಟ್ನ ನಾನು ಆರ್ಗನೈಸ್ ಮಾಡ್ಕೊಳ್ಳಿಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ ಅನ್ನಿಸ್ತು. ಸೊ ಹಾಗಾಗಿ ನಾನು ಈ ಪ್ರಾಡಕ್ಟ್ನ ಬೈ ಮಾಡಿದೆ. ಸೊ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಮತ್ತು ಹಾಗೆ ಸ್ಟ್ರಾಂಗ್ ಇದೆ. ಕಲರ್ ಬೇಕಿದ್ದರೆ ನಿಮಗೆ ಬ್ಲೂ, ಗ್ರೀನ್ ಹಾಗೆ ರೆಡ್ ಕಲರಲ್ಲಿ ಅವೈಲಬಲ್ ಇತ್ತು. ನನಗೆ ಯಾವಾಗಲೂ ಬ್ಲೂ ಫೇವ್ರೇಟ್ ಅಂತೇಳಿ ನಾನು ಬ್ಲೂನ ಸೆಲೆಕ್ಟ್ ಮಾಡಿದೆ. ಬಟ್ ಸ್ಪೇಷಿಯಸ್ ಆಗಿದೆ. ಯಾವುದೇ ರೀತಿಯ ನಾವೇನು ಅಡುಗೆ ಮನೆಯಲ್ಲೂ ಯೂಸ್ ಮಾಡ್ಕೋಬೋದು, ಇಲ್ಲ ಮಕ್ಕಳದ್ದು ಏನಾದರೂ ಸ್ಟೇಷನರೀಸ್ ಇರುತ್ತೆ ಅಂದರೆ ಅದಕ್ಕೂ ಕೂಡ ಯೂಸ್ ಮಾಡ್ಕೊಬೋದು. ಹಾಗೆ ಇಲ್ಲ ನೀವೇನೋ ಟೇಲರಿಂಗ್ ಮಾಡ್ತಾಯಿದ್ರಾ, ಇಲ್ಲ ನಮ್ಮ ಥಿಂಗ್ಸ್ ಏನಾದರೂ ಇರುತ್ತೆ, ಈಗ ಹುಡುಗಿರಿಗೆ ಸ್ಟಿಕ್ಕರ್ಸ್, ಪಿನ್ನು, ಹೇರ್ ಬ್ಯಾಂಡ್ ಈ ರೀತಿದು ಏನಾದರೂ ಇರುತ್ತೆ ಅಂತಂದರೆ ಅದನ್ನು ಕೂಡ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ತುಂಬಾ ಚೆನ್ನಾಗಿದೆ. ಹಾಗಾಗಿ ನೀವು ಕೂಡ ಬೇಕಾದರೆ ಬೈ ಮಾಡ್ಬೋದು. ಸೆಕೆಂಡ್ ಒಂದು ಕೊರಿಯರ್ ಮತ್ತು ಏನಪ್ಪ ಇದೆ ಅಂತಂದರೆ, ಇದು ನಾನೆರಡು ಟ್ರಾನ್ಸ್ಪರೆಂಟ್ ಮಿಕ್ಸಿ ಜಾರ್ಗಳನ್ನ ನಾನು ಇಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಬಟ್ ತುಂಬ ಕಮ್ಮಿ ಪ್ರೈಸಲ್ಲಿ 2 ನನಗೆ ಜಾರ್ಗಳು ಸಿಕ್ತು. ಒಂದು ಸ್ವಲ್ಪ ದೊಡ್ಡದಿದೆ, ಒಂದು 500 ml, ಮತ್ತು ಇನ್ನೊಂದು ಬಂದು 350 ml ಅಷ್ಟು ಚಿಕ್ಕದಿದೆ. ನಾವು ಈ ರೀತಿ ಜ್ಯೂಸರ್ ಮತ್ತು ಏನಾದರೂ ನಾವು ಡೈಲಿ ಡ್ರಿಂಕಿಗೆ ಬ್ಲೆಂಡ್ ಮಾಡ್ಕೊತೀವಿ ಅಂತಂದರೆ, ಇಲ್ಲ ಏನಾದರೂ ಬೇಕಾಗಿರೋದನ್ನ ಪೌಡರ್ ಮಾಡ್ಕೊಳ್ಳಿಕ್ಕಾದ್ರೂ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ಹಾಗೆ ಲೀಕ್ ಪ್ರೂಫ್ ಇದೆ. ಆಲ್ರೆಡಿ ಒಂದ್ಸಲ ನಾನು ಚೆಕ್ ಮಾಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ 2 ಪ್ರಾಡಕ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಕ್ವಾಲಿಟಿ ಅಂತೂ ಬೆಸ್ಟ್ ಅಂತ ಹೇಳ್ಬೋದು. ರೇಟಿಂಗ್ಸ್ ಬಂದು 5ಗೆ 4.5 ಆರಾಮ್ಸೆ ಕೊಡ್ಬೋದು. ತುಂಬಾ ಚೆನ್ನಾಗಿದೆ. ಸೊ ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಒಂದೊಂದು ಸರಿ ತುಂಬಾ ಖುಷಿ ಅನಿಸುತ್ತೆ ನಮ್ಮ ಮನೆಯಲ್ಲಿ ನಾವು ಹಾಕಿರೋ ಗಿಡಗಳು ಹೂ ಬಿಟ್ಟಾಗ. ಸೊ ಹೀಗಾಗಿ ನಮ್ಮ ಮನೆಯಲ್ಲೂ ಕೂಡ ಈ ಶಂಖಪುಷ್ಪ ಅನ್ನೋ ಒಂದು ಹೂವಿನ ಗಿಡ ಹಾಕಿದ್ದೀವಿ. ಸೊ ಅದು ಕೂಡ ಈ ಚೆನ್ನಾಗಿ ಹೂ ಬಿಡ್ತಾ ಇದೆ, ನೋಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಮತ್ತು ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಯೂಸ್ಫುಲ್ ಟಿಪ್ಸ್ ಹಾಗೆ ಒಂದು ಹೆಲ್ತಿ ರೆಸಿಪಿನ ಕೂಡ ನಾನು ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ನಾವು ಎಲ್ಲರ ಮನೆಗಳಲ್ಲೂ ಕೂಡ ಈ ರೀತಿಯ ಹಿತ್ತಾಳೆ ದೀಪಗಳನ್ನ ಯೂಸ್ ಮಾಡ್ತೀವಿ. ಸಮ್ಟೈಮ್ಸ್ ಏನಾಗಿರುತ್ತಪ್ಪ ಅಂತಂದರೆ, ನಾವು ದೀಪನ ತುಂಬ ದಿನ, 2 ದಿನ, 3 ದಿನ, ಕೆಲವೊಂದು ಸರಿ ಟೈಮ್ ಇಲ್ಲ ಅಂತ 1 ವಾರ ಈ ರೀತಿ ಹಚ್ಚಿರೋದ್ರಿಂದ ಕೆಲವೊಂದು ಕಡೆ ಕರೆ ಕಟ್ಟಿರುತ್ತೆ. ಸೊ ಅದನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾನು ನಿಮಗೊಂದು ಯೂಸ್ಫುಲ್ ಆಗಿರೋ ಟಿಪ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಮೊದಲದಾಗಿ ಈ ರೀತಿ ದೀಪಗಳಿರುತ್ತಲ್ಲ, ಇದಕ್ಕೆ ನಾವು ಒಂದು ಸ್ವಲ್ಪ ಯಾವುದೇ ಒಂದು ಡಿಟರ್ಜೆಂಟ್ ಪೌಡರ್, ಇಲ್ಲ ಅಂತಂದರೆ ಸ್ವಲ್ಪ ಅಡುಗೆ ಸೋಡಾನ ತೊಗೊಂಡು ಇಲ್ಲಿ ಸ್ವಲ್ಪನೇ ಶ್ಯಾಂಪೂನ ಮಿಕ್ಸ್ ಮಾಡ್ಕೊಬೋದು, ಇಲ್ಲ ಅಂತಂದರೆ ಎನಿ ಡಿಟರ್ಜೆಂಟ್ನ ನೀವು ಬೇಕಾದ್ರೆ ತೊಗೊಬೋದು. 2 ಕೂಡ ಯೂಸ್ ಆಗುತ್ತೆ. ಅದನ್ನು ತೊಗೊಂಡು ಜಸ್ಟ್ ಈ ರೀತಿ ನಾವು ಕೈಯಲ್ಲೇ ಈ ಥರ ಸ್ಕ್ರಬ್ ಮಾಡೋದ್ರಿಂದ ಬೆಳ್ಳಿ ದೀಪಗಳಾಗಿರ್ಬೋದು, ಇಲ್ಲ ಅಂತಂದರೆ ಈ ರೀತಿಯ ಹಿತ್ತಾಳೆ ದೀಪಗಳಾಗಿರ್ಬೋದು ಈಸಿಯಾಗಿ ನಾವು ವಾಶ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇದ್ರಲ್ಲ, ಬಿಫೋರ್ ಆ್ಯಂಡ್ ಆಫ್ಟರ್ ಎರಡಕ್ಕೂ ಕೂಡ ನಾನು ಹೇಗೆ ಕ್ಲೀನ್ ಮಾಡ್ಕೊಂಡೆ ನನ್ನ ಕೂಡ ತೋರಿಸ್ತೀನಿ. ತುಂಬ ಈಸಿಯಾಗಿ, ತುಂಬ ಕ್ವಿಕ್ಕಾಗಿ ಆಗುತ್ತೆ. ಸೊ ನಿಮಗೂ ಏನಾದರೂ
ಒಂದ್ಸರಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ನಾನು ಮಲ್ಟಿಗ್ರೇನ್ ದೋಸೆನ ಹಾಕ್ಕೊಂಡಿದ್ದೆ. ಇದರಲ್ಲಿ ಒಂದು ಸ್ವಲ್ಪ ಅಕ್ಕಿ, ಹಾಗೆ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಹಾಗೆ ಸ್ವಲ್ಪ ಹೆಸರು ಕಾಳು, ಹುರುಳಿಕಾಳು, ಹಾಗೆ ಸ್ವಲ್ಪ ಮೆಂತ್ಯನ ಸೇರಿಸಿ ಒಂದು ಬೆಳಿಗ್ಗೆನೇ ನಾನಿಂದ ನೆನೆಸಲಿಕ್ಕೆ ಇಟ್ಕೊಂಡಿದ್ದೀನಿ. ಸೊ ಮಲ್ಟಿಗ್ರೇನ್ ಆಗಿರೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ರಾಗಿನ ಈ ರೀತಿ ಯೂಸ್ ಮಾಡೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ಎಲ್ಲ ಥರದ ಕಾಳುಗಳನ್ನೂ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಮಾತ್ರ ಇಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಏಕೆಂದರೆ ನಾನು ಲಾಸ್ಟ್ ವೀಕ್ ಆಲ್ರೆಡಿ ನಾನು ಆ ರೀತಿ ಮಾಡ್ಕೊಂಡಿರೋದ್ರಿಂದ ನಾನು ಈ ಸರಿ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಮತ್ತು ಶುಂಠಿ ಯಾವುದನ್ನು ಕೂಡ ಬಳಸಿಲ್ಲ. ಹಾಗೆ ದೋಸೆ ಹಿಟ್ಟನ್ನು ಅದಕ್ಕೆ ನಾವು ಸಾಫ್ಟಾಗಿ ರುಬ್ಕೊಬೇಕಾಗುತ್ತೆ. ನಾವು ದೋಸೆಗೆ ಹೇಗೆಲ್ಲ ಮಾಡ್ಕೊತೀವಲ್ಲ ಅದೇ ಥರನೇ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನಿಮಗೆ ಸಾಫ್ಟಾಗಿ ಬೇಕು ಅಂತಂದರೆ ಸ್ವಲ್ಪ ಅವಲಕ್ಕಿನ ಆ್ಯಡ್ ಮಾಡ್ಕೋಬೋದು. ಇಲ್ಲ ಕ್ರಿಸ್ಪಿಯಾಗಿರಬೇಕು ಅಂತಂದರೆ ಅವಲಕ್ಕಿನ ಸ್ಕಿಪ್ ಮಾಡಬೇಕಾಗುತ್ತೆ. ದೋಸೆ ಅಂತೂ ತುಂಬಾ ಚೆನ್ನಾಗಿತ್ತು. ನಮ್ಮ ಮನೇಲಂತೂ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಯಿತು. ಸರಿ, ನಾರ್ಮಲ್ ದೋಸೆನ ತಿಂದು ಬೇಜಾರಾಗಿರೋರು ಈ ರೀತಿ ಕೂಡ ನೀವು ದೋಸೆನ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮತ್ತು ಮಕ್ಕಳು ಕೂಡ ದೊಡ್ಡವರಾಗಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಈ ವಿಡಿಯೋದ ಬಗ್ಗೆ ಅನಿಸಿಕೆ ಅಭಿಪ್ರಾಯ ಏನಾದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್.